ನಮಸ್ಕಾರ. ತಮ್ಮ ಹೆಸರು? ಮಂಜುನಾಥ್. ತಾವು ಎಷ್ಟು ವರ್ಷದಿಂದ ಆಟೋ ರಿಕ್ಷಾವನ್ನು ಓಡಿಸ್ತಾ ಇದ್ದೀರಾ ಸರ್? 16 ವರ್ಷದಿಂದ ಓಡಿಸ್ತಾ ಇದ್ದೀನಿ. 16 ವರ್ಷದಿಂದ. ಈ ಮೀಟರ್ ಸೇವೆ ಕೊಡಬೇಕಾದ್ರೆ ಆಟೋ ರಿಕ್ಷಾಗಳ ದುಡಿಮೆ ಚೆನ್ನಾಗಿತ್ತು, ಈ ಆನ್ಲೈನ್ ಅಗ್ರಿಗೇಟರ್ ಬಂದ ಮೇಲೆ ದುಡಿಮೆ ಚೆನ್ನಾಗಿದೆಯಾ? ಮೀಟರ್ ಸೇವೆ ಕೊಡಬೇಕಾದ್ರೆ ಚೆನ್ನಾಗಿತ್ತು. ಆನ್ಲೈನ್ನಿಂದ ತಮ್ಗೆ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅನಿಸುತ್ತೆ? ಸಮಸ್ಯೆಗಳು ಎಲ್ಲ ಥರದಲ್ಲೂ ಸಮಸ್ಯೆ ಆಗ್ತಾ ಇದೆ. ಹಾಂ, ಗ್ರಾಹಕರು ಪಿಕಪ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದೂ ಸಮಸ್ಯೆ ಆಗ್ತಾ ಇದೆ. ಈಗ ಬೈಕ್ ಟ್ಯಾಕ್ಸಿಯಿಂದ ತಮ್ಗೆ ಏನೆಲ್ಲ ಸಮಸ್ಯೆಗಳಾಗಿದೆ ಅನಿಸುತ್ತೆ? ಬೈಕ್ ಟ್ಯಾಕ್ಸಿ ಬಂದ ಮೇಲೆ ಇದಕ್ಕೆ ಸಮಸ್ಯೆ ಉಂಟಾಗಿರೋದು. ಬೈಕ್ ಟ್ಯಾಕ್ಸಿ ಬಂದ ಮೇಲೇ ಇದಕ್ಕೆ ಸರ್ಕಾರ ಕಡಿವಾಣ ಹಾಕ್ಬೋದು ಅಂತ ಅನಿಸುತ್ತಾ ನಿಮಗೆ? ಹಾಕೋದಾಗಿದ್ದು ಯಾವತ್ತು ಹಾಕ್ಬೋದಾಯ್ತು, ನಾವು ಇವತ್ತು ಹಾಕಿದ್ದು ನಾಳೆ ಹಾಕಿದ್ದು ತಿಂಗಿ ಡಿಲೇ ಮಾಡ್ತಾವೆ ಅಷ್ಟೇ. ಹೌದಾ? ಆಗಲ್ಲ, ಮಾಡಲ್ಲ ಅಂತ ಅಂದ್ಕೊಳ್ತೀರಾ? ಯಾರೆಲ್ಲ ಮಾಡ್ಲೂಬೋದು, ಇನ್ನು ಹಿಂಗೆ ಡಿಲೇ ಮಾಡ್ಕೊಂಡು ಹೋಗ್ಬೋದು, ಹೇಳೋಕ್ಕಾಗಲ್ಲ ಅದನ್ನು. ಹೌದಾ? ನೀವೇನು ಆಗ್ರಹ ಪಡಿಸ್ತೀರಾ ರಾಮಲಿಂಗಾರೆಡ್ಡಿ ಸರ್ ಅವ್ರಿಗೆ? ಅದೇ ಮಾಮೂಲಿ ಬೈಕ್ ಟ್ಯಾಕ್ಸಿ ಎಲ್ಲ ರದ್ದು ಮಾಡಿದ್ರೆ ಒಳ್ಳೇದು ಅಂತ ನಾವು ಇದು ಮಾಡ್ತೀವಿ. ಅದ್ರ ಜೊತೆಯಲ್ಲಿ ಎಲೆಕ್ಟ್ರಿಕ್ ವಾಹನಗಳು ಕೂಡ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ತಮ್ಗೆ ಆದಾಯ ಕೊಡ್ತಾ ಬಿದ್ದಿಲ್ವಾ? ಹೊರತ ಬಿದ್ದಿದ್ದು ಅದನ್ನ ಏನು ಮಾಡೋಕ್ಕಾಗಲ್ಲ ಎಲೆಕ್ಟ್ರಿಕ್ ಗಾಡಿಗಳನ್ನ. ಅಲ್ಲ, ಸರ್ಕಾರ ಒಂದು ಸಂಖ್ಯೆ ಪರ್ಮಿಟನ್ನು ಲೆಕ್ಕಾಚಾರ ಇಲ್ಲದೆ ಕೊಟ್ಟಿರ್ತಕ್ಕಂಥದ್ದು ಆಟೋ ರಿಕ್ಷಾಗಳಿಗೆ ದುಡಿಮೆ ಹೊಡ್ತಾ ಬಿದ್ದಿದೆ ಅಂತ ಅನ್ಸಲ್ವಾ? ಬಿದ್ದಿದೆ, ಸಿಕ್ಕಾಪಟ್ಟೆ ಬಿದ್ದಿದೆ. ಅಧಿಕಾರಿಗಳು ಹೇಗೆ ನಡ್ಕೊಳ್ತಾರೆ ಆಟೋ ರಿಕ್ಷಾಗಾರನ್ನ ಕಂಡ್ರೆ? ಮಾಮೂಲಿ ಕೇವಲ ಅವ್ರ ಮಾಮೂಲಿ ಇದು ರೆಸ್ಪೆಕ್ಟ್ ಇಲ್ಲ. ಯಾಕೆ ಸರ್ಕಾರದ ಗೌರವ ಕೊಡಬೇಕಾದ್ದು ಪ್ರತಿಯೊಬ್ಬರಿಗೂ ಕೂಡ ಅವ್ರದ್ದು ಕರ್ತವ್ಯ. ಒಬ್ಬ ಆಟೋ ರಿಕ್ಷಾ ಚಾಲಕನ ಕಂಡ್ರೆ ಯಾಕೆ ಅಷ್ಟೊಂದು ಅವ್ರಿಗೆ ಕೋಪ ಬನ್ನೋದು ಬರುತ್ತೆ? ಅದೇನು ಅಂತ ಗೊತ್ತಿಲ್ಲ. ಲಂಚ ಕೊಡ್ತೀರಲ್ವಾ? ಸಿಕ್ಕಿತ್ತವ ಕೊಡ್ತೀವಲ್ಲ, ಆದರೂ ಕೂಡ ಕೇಳ್ತಾರೆ. ಒಂದು ಸರ್ಕಾರಕ್ಕೆ ಕಠಿಣ ಸಂದೇಶವನ್ನು ಕೊಡಿ ಬೈಕ್ ಟ್ಯಾಕ್ಸಿ ನಿಲ್ಲಿಸೋದ್ರ ಬಗ್ಗೆ. ಕೊಡಲೇಬೇಕಾದ್ರೆ ಹಿಂಗೆ ಮುಂದೆ ಆಟೋ ಜೀವನ ಕಷ್ಟ ಆಗುತ್ತೆ. ಯಾಕೆಂದರೆ ಇವತ್ತು 3.5 ಲಕ್ಷ ಜನ ಬೆಂಗಳೂರಿನಲ್ಲಿ ಆಟೋ ರಿಕ್ಷಾವನ್ನು ನಂಬ್ಕೊಂಡಿದ್ದಾರೆ. ಅವ್ರಗಳ ಜೀವನನೂ ಕೂಡ ನೋಡಬೇಕಾಗುತ್ತೆ ಸರ್ಕಾರ. ಇದು ಮಾಮೂಲಿ ಈ ಥರ ಕೊಡಲಿಲ್ಲ ಮುಂದೆ ಭಾರಿ ಸಮಸ್ಯೆ ಆಗುತ್ತೆ. ಹೌದಾ? ಓಕೆ ಸರ್, ಥ್ಯಾಂಕ್ ಯು. ಹಾಂ.